ಸಾರಿ, ಯಾವ ಊರು ನಿಮ್ದು? ಸರ್ ನಮ್ದು ರಾಯಚೂರು ಸರ್ ನಮ್ದು. ರಾಯಚೂರು. ಓಕೆ, ಹ್ಞೂ ಸರ್. ನಿಮ್ಮ ಹೇಳಿ. ಅರಿವಿನ ಅಭ್ಯಾಸದಿಂದ ಸರ್ 70% ಗುಣ ಆಗಿದ್ದೇನೆ ಸರ್. ಎಲ್ಲ ಟ್ಯಾಬ್ಲೆಟ್ಸ್ ಎಲ್ಲ ಬಿಟ್ಟಾಗಿದ್ದೇನೆ ಸರ್ ಈಗ. ಎದ್ರದ್ದು ನೀವು ಟ್ಯಾಬ್ಲೆಟ್ ತಗೋತಾ ನಿಧಾನಕ್ಕೆ ಇದ್ರಿ? ಆಂಗ್ಸೈಟಿ ಟ್ಯಾಬ್ಲೆಟ್ ತಗೊಂಡ್ ಸರ್. ಆಂಗ್ಸೈಟಿ ಸರ್ ನಮ್ಗೆ. ಎಷ್ಟು ವರ್ಷದಿಂದ ಗಾಬರಿ ತಗೋ- ಆಗೋದು. 5-6 ವರ್ಷದಿಂದ ತಗೋತಾ ಇದೆ ಸರ್ ನಾನು. ಹ್ಮ್. ಹೊಸಪೇಟೆ ಹಾಸ್ಪಿಟಲ್ ತೋರಿಸ್ಕೋತಾ ಇದೆ. ನನಗೆ ಕ್ಯೂರ್ ಆಗ್ತಾ ಇದಿಲ್ಲ. ಗುಳಿಗೆ ಟ್ಯಾಬ್ಲೆಟ್ ತಂದಾಗ ಚೆನ್ನಾಗಿರ್ತದೆ, ಟ್ಯಾಬ್ಲೆಟ್ ಬಿಟ್ಮೇಲೆ ಮತ್ತೆ ಅದೇ ಪರಿಸ್ಥಿತಿ ಸರ್ ನನಗೆ. ಹ್ಮ್. ನಿಮ್ದು ಇನ್ಸ್ಟಾಗ್ರಾಮ್ ನಲ್ಲಿ ನಿಮ್ದು ಇದು ವಿಡಿಯೋ ನೋಡಿದ್ದೆ ಸರ್. ಅವಲಿಂದ ನಮ್ಗೆ ನಿಮ್ದು ಕ್ಲಾಸ್ ಅಟೆಂಡ್ ಆಗ್ಬೇಕಂತ ತುಂಬಾ ಆಸೆ ಆಯ್ತು ಸರ್. ಅಟೆಂಡ್ ಆಗಿದೆ. ಹ್ಮ್. ನಿಮ್ಮ ಅರಿವಿನ ಅಭ್ಯಾಸದಿಂದ ನಾನು 70% ಗುಣ ಆಗಿದ್ದೀನಿ ಸರ್. ಏನು ನಾನು ಏನ್ ಮಾಡ್ತಾ ಇಲ್ಲ, ಅದ್ ನಿಮ್ಮ ಅರಿವಿನ ಸ್ವಲ್ಪ ಮಾಡ್ತಾನೆ ಆರಾಮಾಗಿದ್ದೀನಿ ಸರ್ ನನಗೆ. ಓಕೆ. ಮಾತ್ರೆ ನಿಧಾನ ಬಿಟ್ಟಿದ್ದೀರಾ, ಐತಿ. ಕಂಟಿನ್ಯೂ ಮಾಡಿದ್ದೀರಾ? ಟೋಟಲಿ ಬಿಟ್ಬಿಟ್ಟಿದ್ದೀನಿ ಸರ್. ಯಾವುದೇ ಮಾತ್ರೆಗಳಿಲ್ಲ. ನಿಮ್ಮ ಅರಿವಿನಿಂದನೇ ಎಲ್ಲ ನನಗೆ ಗೊತ್ತಾಗ್ಬಿಟ್ಟಿದೆ. ನನಗೆ ಯಾವ ಕಾಯಿಲೆಗಳಿಲ್ಲ. ನನ್ಗಿರೋದು ವಾತ. ನಾನು ಅದು ಕಂಟ್ರೋಲ್ ಏನ್ ಮಾಡೋದು, ನಿಧಾನ ಮನಸ್ಸು ಓಡ್ತಾ ಇದೆ, ಓಡ್ಲಿ. ನಾನು ಹ್ಮ್. ಓಡ್ಬಾರ್ದು ಅನ್ನೋದು ಒಂದು ಕಾನ್ಸೆಪ್ಟ್ ಒಂದು ಸರ್ ಮನಸ್ಸಲ್ಲಿ. ಹ್ಮ್. 70% ಕ್ಯೂರ್ ಆಗಿದ್ದೀನಿ ಸರ್ ನಾನು ಆಲ್ರೆಡಿ ಈಗ. ಓಕೆ. ಎಷ್ಟು ದಿವಸದಲ್ಲಿ? ಈಗ ಒಂದು ತಿಂಗಳಲ್ಲಿ ಸರ್ ನಾನು ಕ್ಯೂರ್ ಆಗಿರೋದು ಈಗ. ಒಂದ್ ತಿಂಗಳಲ್ಲಿ? ಒಂದ್ ತಿಂಗಳಲ್ಲಿ ಎಲ್ಲ ಟ್ಯಾಬ್ಲೆಟ್ ಬಿಟ್ಟಾಕ್ಬಿಟ್ಟಿದ್ದೀನಿ ಸರ್ ನಾನೀಗ. ನೋಡಿ, 5-6 ವರ್ಷದಿಂದ ಇರುವ ಸಮಸ್ಯೆ ಒಂದ್ ತಿಂಗಳಲ್ಲಿ ನೀವು ನ್ಯಾಚುರಲಿ ಗುಣ ಮಾಡ್ಕೊಂಡಿದ್ದೀರಾ. ಹ್ಞೂ ಸರ್. ನನ್ಗೆ ಅನ್ಸ ನಾನು ಟೋಟಲಿ ಆರಾಮಾಗಿದ್ದೆ. ನನಗೇನ್ ಪ್ರಾಬ್ಲಮ್ ಗೊತ್ತಾಗ್ತಾ ಇಲ್ಲ. ಹ್ಮ್. ಹೋದಾಗೊಮ್ಮೆ ಟ್ಯಾಬ್ಲೆಟ್ ಕೊಡ್ತಾ ಇದ್ರು, ತರ್ತಿದ್ದೆ, ನುಂಗ್ತಾ ಇದ್ದೆ, ಮತ್ತೆ ಬರ್ತಾ ಇತ್ತು, ಮತ್ತೆ ಹೋಗ್ತಾ ಇದ್ದೆ ಸರ್ ನಾನು.